कार्येषु दासी करणेषु मन्त्री भोजेषु माता शयनेषु रम्भा रूपे च लक्ष्मी क्षमया धरित्री ये स्त्री. ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ಧ್ವನಿ 90.4 FM. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ಈ ರೇಡಿಯೋ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಇಂದಿನ ನಮ್ಮ ಸಂಚಿಕೆಯಲ್ಲಿ ಮಹಿಳೆಯರ ಆರೋಗ್ಯ, ಆಂತರಿಕ ಶಕ್ತಿ ಮತ್ತು ದೈಹಿಕ ಕ್ಷಮತೆಗೆ ಯೋಗ ಎಷ್ಟು ಸಹಾಯಕ ಅನ್ನುವ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡಯಾಬಿಟಿಸ್ ಸೆಂಟರ್ನ ಯೋಗ ಮತ್ತು ನ್ಯಾಚುರೋಪತಿ ಸ್ಪೆಷಲಿಸ್ಟ್ ಆದಂತಹ ಆರತಿ ರವಿ ಸಂಕೇಶ್ವರಿ ಅವರು. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಮಸ್ಕಾರ ಮೇಡಮ್. ಇವಾಗ ಮಹಿಳೆಯರ ಒಂದು ಆರೋಗ್ಯದ ದೃಷ್ಟಿಯಿಂದ ಈ ಯೋಗ ಅನ್ನುವಂಥದ್ದು ಎಷ್ಟು ಮಹತ್ವದ್ದಾಗಿದೆ ಅಂತ ತಾವು ತಿಳಿಸ್ತೀರಾ? ಮಹಿಳೆಯರ ದೃಷ್ಟಿಯಲ್ಲಿ ಈಗ ನಾವು ಈಗಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ, ಮಹಿಳೆಯರು ಎಷ್ಟೊಂದು ತಮ್ಮ ವರ್ಕ್ ಪ್ಲೇಸ್ ಆಗಿರಬಹುದು ಮತ್ತೆ ತಮ್ಮ ಕುಟುಂಬದಲ್ಲೇ ಆಗಿರಬಹುದು ಎಷ್ಟೊಂದು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಬರ್ತಾ ಇದ್ದಾಳೆ. ಸೊ ಚಿಕ್ಕ ಮಗುವಿನಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ತಮ್ಮ ಜವಾಬ್ದಾರಿಯನ್ನ, ಈಗ ಅವಳು ಒಂದು ಮಗುವಾಗಿ ಮತ್ತು ಮಗಳಾಗಿ ಮತ್ತು ತಾಯಿಯಾಗಿ, ಹೆಂಡತಿಯಾಗಿ ಹಾಗೂ ಸಮಾಜದ ಎಲ್ಲ ಒಂದು ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಒಂದು ಸಮಾಜಮುಖಿಯಾಗಿ ಈ ಎಲ್ಲಾ ಕಾರ್ಯಗಳನ್ನ ನಿಭಾಯಿಸ್ತಾ ಏನಾಗ್ತಾ ಇದೆ, ಅವಳಿಗೆ ತನ್ನ ಒಂದು ಆರೋಗ್ಯದ ಮೇಲೆ ಅವರಿಗೆ ಅರಿವೇ ಇಲ್ಲದ ಹಾಗೆ ಆಗಿದೆ. ಈಗ ಅದನ್ನೇ ನಾವು ನೋಡ್ತಾ ಇದೀವಿ. ನಮ್ಮ ಹಾಸ್ಪಿಟಲ್ ಅಲ್ಲಿ ತುಂಬಾ ಪೇಷಂಟ್ಗಳು ಬರ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ನೋಡಿದ್ರೆ ಯಾವುದು ಇದಕ್ಕೆ ಮೂಲ ಕಾರಣ ಏನು, ಇದಕ್ಕೆ ಮೂಲ ಕಾರಣ ಆಗಿದೆ ಅವರ ಒಂದು ಜೀವನ ಶೈಲಿ. ಈ ಜೀವನ ಶೈಲಿಯಲ್ಲಿ ಈ ಸ್ಟ್ರೆಸ್, ಆಂಗ್ಸೈಟಿ ಏನಿದೆ ಇದನ್ನ ಕಂಪ್ಲೀಟ್ಲಿ ಹೋಗಲಾಡಿಸ್ಲಿಕ್ಕೆ ಯೋಗ ತುಂಬಾ ಸಹಾಯಕವಾಗಿದೆ. ಯೋಗದ ಅಭ್ಯಾಸದಿಂದ ಅವರ ಒಂದು ಸಂಪೂರ್ಣ ಆರೋಗ್ಯ ಅನ್ಬೋದು, ಅವರ ಒಂದು ಸ್ಟ್ರೆಸ್ ಏನು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಯೋಗ ತುಂಬಾ ಸಹಾಯಕವಾಗಿದೆ. ಅಲ್ಲಿಂದ ನಾವು ಎಲ್ಲ ಹಂತವಾಗಿ ಅದನ್ನ ಕಡಿಮೆ ಮಾಡ್ತಾ ಬರ್ಬೋದು. ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ ಜೀವನ ಶೈಲಿಯಿಂದ ಕೂಡ ಅವಳಿಗೆ ಒಂದು ಮಾನಸಿಕ ಒತ್ತಡ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸಾಮಾನ್ಯವಾಗಿ ಈ ಒಂದು ಜೀವನ ಶೈಲಿಯಿಂದ ಮಹಿಳೆ ಯಾವೆಲ್ಲ ಒಂದು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾಳೆ, ಈ ಯೋಗ ಅವಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ? ಈ ಜೀವನ ಶೈಲಿಯಿಂದ ತುಂಬಾ ಸಮಸ್ಯೆಗಳು, ಅನಾರೋಗ್ಯಕ್ಕೆ ಕಾರಣವಾಗ್ತಾ ಇದೆ. ಏನಂತಂದ್ರೆ ನೋಡ್ತಾ ಇದೀವಿ, ಈಗ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಒಬೆಸಿಟಿ ಬರ್ತಾ ಇದೆ, ಬೊಜ್ಜುತನ ಅಂತ ಹೇಳ್ತೀವಿ, ಬೊಜ್ಜುತನ ಬರ್ತಾ ಇದೆ, ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ, ಮೇನ್ ಅಂದ್ರೆ ಡಯಾಬಿಟೀಸ್ ತುಂಬಾ ಮಧುಮೇಹ ರೋಗಿಗಳನ್ನ ನೋಡ್ತಾ ಇದ್ದೀವಿ. ಬಿಕಾಸ್ ಆಫ್ ದ ಸ್ಟ್ರೆಸ್, ಈ ಹೆಚ್ಚು ಸ್ಟ್ರೆಸ್ ಇರೋದ್ರಿಂದ ಅವರ ಒಂದು ಸ್ಲೀಪ್ ಡಿಸಾರ್ಡರ್ ಆಗಿರ್ಬೋದು, ನಿದ್ರಾಹೀನತೆ, ಮತ್ತೆ ಯಾವಾಗ್ಲೂ ಯೋಚನೆ ಮಾಡೋದ್ರಿಂದ ಅವರು ಏನ್ ಮಾಡ್ಬೇಕು ಅನ್ನುವಂಥದ್ದು ಏನ್ ಗುರಿ ಇದೆಯಲ್ಲ ಅದನ್ನ ತಲುಪಲಿಕ್ಕೆ ಆಗದೆ ಇರೋದು, ಇದೆಲ್ಲ ಪ್ರಾಬ್ಲಮ್ ಅನ್ನ ನಾವು ಹೆಚ್ಚು ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್ ಮಾಡೋದ್ರಿಂದ ಇದೆಲ್ಲ ರೋಗಗಳನ್ನ ಕಾಣ್ತಾ ಇದ್ದೀವಿ. ಮೇಡಮ್, ಇವಾಗ ಯೋಗ ಅಂದ್ರೆ ಕೇವಲ ಅದು ವ್ಯಾಯಾಮನ? ಇಲ್ಲ ಮೇಡಮ್, ತುಂಬಾ ಜನ ಏನ್ ತಿಳ್ಕೊಂಡಿದ್ದಾರೆ, ಯೋಗ ಕೇವಲ ಬೆಳಗ್ಗೆ ಎದ್ದು ಹೋಗಿ ಒಂದ್ 4 ಆಸನ ಪ್ರಾಣಾಯಾಮ ಮಾಡಿದ್ರೆ ಯೋಗ ಮುಗೀತು ಅಂತ ಹೇಳಿ ಅನ್ಕೊಂಡಿದ್ದಾರೆ. ಬಟ್ ಹಾಗಲ್ಲ. ಯೋಗದಲ್ಲಿ 8 ಅಂಗಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8 ಅಂಗಗಳು ಯಾವ ರೀತಿ ಅಂತಂದ್ರೆ ಯೋಗದ ಅಭ್ಯಾಸ ಮಾಡೋದ್ರ ಮುಖಾಂತರ ಈ ಸಮಾಜದಲ್ಲಿ ಯಾವ ರೀತಿ ನಾವು ವರ್ತನೆಯನ್ನ ಮಾಡಬೇಕು, ನಮ್ಮ ಸ್ವಂತ ಡಿಸಿಪ್ಲಿನ್ ಅಂತ ಹೇಳ್ತೀವಿ. ಡಿಸಿಪ್ಲಿನ್ ಅಂದ್ರೆ ಇದರಲ್ಲಿ ನಮ್ಮ ಲೈಫ್ ಸ್ಟೈಲು ಕೂಡ ಬಂತು. ಯಾವ ರೀತಿ ಬೆಳಿಗ್ಗೆ ಏಳಬೇಕು, ಶುಚಿತ್ವ, ಶರೀರದ ಶುಚಿತ್ವ ಮತ್ತು ದೈಹಿಕವಾಗಿ ಮತ್ತು ಆಂತರಿಕವಾಗಿ ಶುಚಿತ್ವವನ್ನು ಯಾವ ರೀತಿ ಮಾಡ್ಕೊಳ್ಬೇಕು, ಅದನಂತರ ನಾವು ಆಸನಗಳ ಅಭ್ಯಾಸವನ್ನ ಯಾವ ರೀತಿ ಕ್ರಮಬದ್ಧವಾಗಿ ಮಾಡಬೇಕು, ಸುಮ್ಮನೆ ಮಾಡೋದಲ್ಲ, ಕ್ರಮಬದ್ಧ, ಅದಕ್ಕೂ ಒಂದು ಡಿಸಿಪ್ಲಿನರ್ ಇದೆ, ಸ್ಟೆಪ್ಸ್ ಇದೆ. ಅದನ್ನ ಕಾಂಟ್ರಾಇಂಡಿಕೇಶನ್ಸ್ ಎಲ್ಲ ತಿಳ್ಕೊಂಡು ಕ್ರಮಬದ್ಧವಾಗಿ ಒಂದು ಗುರುವಿನ ಒಂದು ಅಡಿಯಲ್ಲಿ, ಗುರುವಿನ ಮಾರ್ಗದರ್ಶನದ ಮೂಲಕ ಮಾಡೋದ್ರಿಂದ ಅದು ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ. ಮತ್ತೆ ಪ್ರಾಣಾಯಾಮ ನಮ್ಮ ಉಸಿರಾಟದ ಕ್ರಮಕ್ಕೆ ಸಂಬಂಧಿಸಿದ್ದು. ಉಸಿರನ್ನ ಯಾವ ರೀತಿ ನಿಯಂತ್ರಣದಲ್ಲಿರಬೇಕು, ಉಸಿರಾಟದ ಗತಿಯಿಂದ ನಾವು ಯಾವ ರೀತಿ ನಮ್ಮ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಯಾವ ರೀತಿ ಸದೃಢವಾಗಿರಬೇಕು. ಮತ್ತೆ ಧಾರಣ, ಧ್ಯಾನ, ಸಮಾಧಿ ನಮ್ಮ ಆಂತರಿಕ ಯೋಗ ಅಂತ ಹೇಳ್ತೀವಿ. ಧಾರಣ, ಧ್ಯಾನ, ಸಮಾಧಿಗೆ ಆಂತರಿಕ ಯೋಗ ಅಂತ ಹೇಳ್ತೀವಿ. ಇದರಿಂದನೂ ಕೂಡ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಆಗ್ತದೆ. ಇದೆಲ್ಲಾ ಹಂತಗಳನ್ನ ನಾವು ಕಂಪ್ಲೀಟ್ ಮಾಡಿದಾಗ ಅದು ಯೋಗ ಅಂತ ಅನ್ಸ್ಕೊಳ್ತದೆ ಮೇಡಮ್. ಖಂಡಿತ ಮೇಡಮ್. ಇನ್ನು ಇವಾಗ ಮನೆಯಲ್ಲಿಯೇ ಸ್ವತಃ ಯೋಗವನ್ನ ಪ್ರಾರಂಭ ಮಾಡಬಹುದಾ? ತರಬೇತಿ ಅಗತ್ಯ ಇದೆಯಾ? ಗುರುವಿನ ಅಗತ್ಯ ಇದೆಯಾ ಅಂತ?
ಹೌದು. ಪ್ರತಿಯೊಂದು ನಾವು ಯಾವುದೇ ಎಕ್ಸಸೈಸ್ ಮಾಡಲಿ, ಈ ಕೆಲವೊಬ್ರು ಜಿಮ್ಗೆ ಹೋಗ್ತಾರೆ, ಮತ್ತೆ ಎರೋಬಿಕ್ಸ್ ಹೋಗ್ತಾರೆ. ನಾವು ಟಿವಿ ನೋಡೋದ್ರ ಮುಖಾಂತರ, ಯೂಟ್ಯೂಬ್ ನೋಡೋದ್ರ ಮುಖಾಂತರ ಮಾಡಬಾರ್ದು. ಯಾಕಂದ್ರೆ ಅದರಿಂದ ಸೈಡ್ ಇಫೆಕ್ಟ್ ಜಾಸ್ತಿ ಇದೆ. ಈ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಮೊಣಕಾಲು ನೋವು ಇರುತ್ತೆ, ಬೇರೆ ಬೇರೆ ಎಕ್ಸಸೈಸ್ಗಳನ್ನ ಮಾಡಕ್ ಹೋಗ್ತಾರೆ. ಮತ್ತೆ ಅಬ್ಡಮಿನಲ್ ಸರ್ಜರಿ ಆಗಿರುತ್ತೆ, ಬೇರೆ ಬೇರೆ ಆಸನಗಳನ್ನ ಮನೆಯಲ್ಲಿ ಯೂಟ್ಯೂಬ್ ನೋಡಿಕೊಂಡು ಮಾಡ್ತಾರೆ. ಕೆಲವೊಬ್ಬರಿಗೆ BP ಸಮಸ್ಯೆ ಇರುತ್ತೆ, ಮತ್ತೆ ಇಂಟರ್ನಲ್ ತುಂಬಾ ಸಮಸ್ಯೆಗಳಿರ್ತವೆ. ಅಲ್ಸರ್ ಆಗಿರ್ಬೋದು, ಹರ್ನಿಯಾ ಆಗಿರ್ಬೋದು, ವಜೈನಲ್ ಇನ್ಫೆಕ್ಷನ್ ಆಗಿರ್ಬೋದು. ಹೀಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುವಾಗ ಯೂಟ್ಯೂಬ್ ನೋಡಿ ಮಾಡೋದು ಅಷ್ಟು ಸೂಕ್ತ ಅಲ್ಲ. ಒಬ್ಬರ ಒಂದು ಎಕ್ಸ್ಪರ್ಟ್ ಗೈಡೆನ್ಸ್ ಮುಖಾಂತರ ಮಾಡಿದ್ರೆ ತುಂಬಾ ಅವ್ರಿಗೆ ಹೆಲ್ಪ್ ಆಗುತ್ತೆ. ಮೇಡಮ್, ಇವಾಗ ಯೋಗವನ್ನ ನಾನು ಪ್ರಾರಂಭ ಮಾಡ್ತೀನಿ ಅಂದ್ರೆ ಆರಂಭದ ದಿನಗಳಲ್ಲಿ ಎಷ್ಟು ಸಮಯದವರೆಗೆ ಈ ಒಂದು ಯೋಗದ ಅಭ್ಯಾಸವನ್ನ ಮಾಡಬೇಕು ಅಂತ? ಆರಂಭದ ಸಮಯದಲ್ಲಿ ಅವರು 45 ನಿಮಿಷ ಮಾಡಿದ್ರೆ ಸಾಕು ಮೇಡಮ್. ಒಂದು 5 ನಿಮಿಷ ವಾರ್ಮ್ ಅಪ್ ಎಕ್ಸಸೈಸ್, ಲೂಸನಿಂಗ್ ಎಕ್ಸಸೈಸ್ ಮಾಡಿಕೊಂಡು ನಂತರ ಕೆಲವೊಂದು ಸಿಂಪಲ್ ಆಸನಗಳು, ಮಹಿಳೆಗೆ ವಿಶೇಷವಾಗಿ ಕೆಲವೊಂದು ಅವ್ರಿಗೆ ಆಗಿ ಮಾಡಿರ್ತಕ್ಕಂಥ ಕೆಲವೊಂದು ಆಸನಗಳಿದಾವೆ. ಫಾರ್ ಎಕ್ಸಾಂಪಲ್ ಭದ್ರಾಸನ, ಬದ್ಧ ಕೋನಾಸನ, ಮತ್ತೆ ಸೇತು ಬಂಧಾಸನ, ಮತ್ತೆ ಮಲಗಿ ಮಾಡ್ತಕ್ಕಂಥ ಅರ್ಧ ಹಲಾಸನ. ಇವು ಕೆಲವೊಂದು ಆಸನಗಳಿದಾವೆ. ಅವ್ರಿಗೆ ಸ್ಪೆಷಲಿ ವಿಮೆನ್ಸ್ಗೆ ತುಂಬಾ ಹೆಲ್ಪ್ ಆಗ್ತಕ್ಕಂಥ ಆಸನಗಳು. ಕೆಲವೊಂದು ಆಸನಗಳನ್ನ ಮಾಡಬೇಕು, ಬೇಸಿಕ್ ಆಸನ. ಮತ್ತೆ ಬೆನ್ನು ನೋವು ಇರ್ತದೆ ಕೆಲವೊಬ್ಬರಿಗೆ, ಅವ್ರ ಬೆನ್ನು ನೋವು ಕೂಡ ಕೆಲವೊಂದು ಬೆನ್ನು ಸ್ಟ್ರೆಚಿಂಗ್ ಆಸನಗಳಿದಾವೆ. ಅವುಗಳನ್ನೆಲ್ಲ ಮಾಡಿ ನಂತರ ಒಂದು 10 ನಿಮಿಷ ಪ್ರಾಣಾಯಾಮದ ಅಭ್ಯಾಸ ಮತ್ತು ಒಂದು 5 ನಿಮಿಷ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ದಿನಗಳಲ್ಲಿ ನಾವು ಏನ್ ಸ್ಟ್ರೆಸ್ ಕಾಣ್ತಾ ಇದ್ದೀವಿ ಮಹಿಳೆಯರಲ್ಲಿ, ಧ್ಯಾನ ತುಂಬಾ ಅವರಿಗೆ ಉಪಯುಕ್ತವಾದಂಥದ್ದು. ಈ ಎಲ್ಲ ಒಂದು 45 ನಿಮಿಷದಲ್ಲಿ ನಾವು ಒಂದು ಟೈಮ್ ಟೇಬಲ್ ತರ ಮಾಡ್ಕೊಳ್ಬೇಕು, ಅದನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ. ಅದನ್ನ ಮಾಡ್ಕೊಂಡ್ರೆ ದಿನನಿತ್ಯ ಮನೆಯಲ್ಲೇ ಅಭ್ಯಾಸ ಮಾಡಬಹುದು ಮೇಡಮ್. ಖಂಡಿತ ಮೇಡಮ್. ಇನ್ನು ಮಹಿಳೆಯರ ಒಂದು ದೈಹಿಕ ಫಿಟ್ನೆಸ್ಗಾಗಿ ಯಾವ ರೀತಿ ಯೋಗಾಸನಗಳನ್ನ ಅವರು ಮಾಡಿದ್ರೆ ಉತ್ತಮ ಅಂತ ತಾವು ಹೇಳ್ತೀರಾ? ದೈಹಿಕ ಫಿಟ್ನೆಸ್ಗೋಸ್ಕರ ನಾ ಹೇಳಿದ್ನಲ್ಲ, ಕೆಲವೊಬ್ಬರಿಗೆ ಈಗ ನಾವು ರೇಡಿಯೋದಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಕೆಲವೊಬ್ರು ಕೇಳಿ ಸುಮ್ಮನೆ ಮಾಡೋರು ಇರ್ತಾರೆ. ಬಟ್ ಅವರ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇದೆ, ಅಥವಾ ಮೊಣಕಾಲು ನೋವು ಇದೆಯೋ, ಸಿವಿಯರ್ ಬ್ಯಾಕ್ ಪೇನ್ ಇದೆಯೋ, ಅದನ್ನ ತಿಳ್ಕೊಂಡು ಒಬ್ರದ್ದು ಗೈಡೆನ್ಸ್ ತಗೊಂಡು ಮಾಡೋದು ಒಳ್ಳೇದು. ಆದ್ರೂ ಕೂಡ ನಾನು ಇಲ್ಲಿ ಹೇಳಕ್ಕೆ ಏನ್ ಬಯಸ್ತೀನಿ ಅಂತಂದ್ರೆ, ಈಗ ಬಿಸಿ ಶೆಡ್ಯೂಲ್ ಇರೋದ್ರಿಂದ, ಎಲ್ಲರೂ ವರ್ಕಿಂಗ್ ವಿಮೆನ್ಸ್ ಆಗಿರೋದ್ರಿಂದ ಬೆಳಿಗ್ಗೆ ಒಂದ್ ಸ್ವಲ್ಪ ವಾರ್ಮ್ ಅಪ್ ಎಕ್ಸಸೈಸ್ ಮತ್ತೆ ಸೂರ್ಯ ನಮಸ್ಕಾರದ ಅಭ್ಯಾಸ. ಅವ್ರಿಗೆ ಸಪೋಸ್ ಅವ್ರಿಗೆ ಏನು ಬ್ಯಾಕ್ ಪೇನ್ ಇಲ್ಲ, ವೆರಿಕೋಸ್ ಸಮಸ್ಯೆ ಇಲ್ಲ, ಮತ್ತೆ ಸಿಯಾಟಿಕಾ ಸಮಸ್ಯೆ ಇಲ್ಲ ಅಂದವರು ಈ ಸೂರ್ಯ ನಮಸ್ಕಾರ, ಮತ್ತೆ BP ಕೂಡ ಇಲ್ಲ ಅಂದವರು ಸೂರ್ಯ ನಮಸ್ಕಾರ ಒಂದು 12 ಸೂರ್ಯ ನಮಸ್ಕಾರ ಹಾಕಿ, ಇಲ್ಲ ಆಗಲ್ಲ ಅಂತಂದ್ರೆ ಒಂದು 6 ಸೂರ್ಯ ನಮಸ್ಕಾರದ ಅಭ್ಯಾಸವನ್ನ ಮಾಡಿ ಉಸಿರಾಟದ ಗತಿಯೊಂದಿಗೆ. ಅದಾದ್ಮೇಲೆ ಒಂದು 5 ನಿಮಿಷ ಕುತ್ಕೊಂಡು ನಾಡಿ ಶೋಧನ ಪ್ರಾಣಾಯಾಮ ಮತ್ತು ಭ್ರಾಮರಿ ಮತ್ತು ಧ್ಯಾನ ಇದಷ್ಟು ಮಾಡಿದ್ರೆ ಸಂಪೂರ್ಣವಾಗಿ ಅವರು ಒಂದು 20 ಮಿನಿಟ್ಸ್ ಒಳಗಡೆ ಇದೆಲ್ಲ ಮುಗಿಸ್ಬಿಡ್ಬೋದು. ಇಷ್ಟ ಆಸನ ಮಾಡ್ಬೋದು. ಇದಲ್ಲದೆ ಟೈಮ್ ಇದ್ರೆ 45 ನಿಮಿಷ ಇದೆ ಅಂದ್ರೆ ನಾ ಹೇಳಿದ್ನಲ್ಲ, ಕೆಲವೊಂದು ಮಹಿಳೆಯರಿಗೆ ವಿಶೇಷವಾಗಿ ಅದನ್ನು ದಿನನಿತ್ಯ ಮಾಡ್ತಾ ಹೋದ್ರೆ ಅವರ ಮುಂಬರುವ ಒಂದು ಮೆನೋಪಾಸ್ ಆಗಿರ್ಬೋದು, ಋತುಚಕ್ರದ ಒಂದು ಸಮಸ್ಯೆ, ಆ ಮೆನೋಪಾಸ್ ಆಗಿರ್ಬೋದು, ಮತ್ತೆ PCOD ಸಮಸ್ಯೆಗಳನ್ನ ಈಗ ತುಂಬಾ ಒಂದು ಯೌವನದ ಅವಸ್ಥೆಯಲ್ಲೇ ನಾವು ನೋಡ್ತಾ ಇದ್ದೀವಿ, ಹುಡುಗಿಯರಲ್ಲಿ ನೋಡ್ತಾ ಇದ್ದೀವಿ. PCOD, PCOS, ಪಾಲಿಸಿಸ್ಟಿಕ್ ಓರಿನ್ ಸಿಂಡ್ರೋಮ್ ಅಥವಾ ಡಿಸೀಸ್ ಏನಿದೆ ಅದನ್ನ ತುಂಬಾ ಇದರಲ್ಲಿ ನೋಡ್ತಾ ಇದ್ದೀವಿ. ಇದೆಲ್ಲ ಕಾರಣ ಏನಂತಂದ್ರೆ ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್. ಇವಾಗಲೂ ಹೇಳ್ತಾ ಇದ್ದೀನಿ, ಲೈಫ್ ಸ್ಟೈಲ್ ಬದಲಾಯಿಸ್ಕೊಂಡ್ಬಿಟ್ರೆ ಅವ್ರಿಗೆ ಯಾವುದೋ ಸಮಸ್ಯೆಗಳನ್ನ ಬರಲ್ಲ. ಸೊ ಇದೆಲ್ಲ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಇದರಿಂದ ಯೋಗದಿಂದ ತುಂಬಾ ಹೆಲ್ಪ್ ಆಗುತ್ತೆ. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಯೋಗದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಶ್ರೀಮತಿ ಆರತಿ ರವಿ ಸಂಕೇಶ್ವರಿಯವರು. ಮೇಡಮ್, ಇನ್ನು ಯೋಗದಲ್ಲಿ ಒಂದು ಪ್ರಾಣಾಯಾಮ ಹಾಗೇನೆ ಧ್ಯಾನ ಕೂಡ ಒಂದು ಮಹಿಳೆಯರಿಗೆ ಒಂದು ಮಾನಸಿಕ ಶಾಂತಿಯನ್ನ ತಂದುಕೊಡುತ್ತೆ ಅಂತ ತಾವು ಹೇಳಿದ್ರಿ. ಅವಳು ಒಂದು ಜೀವನದ ಒಂದು ಒತ್ತಡದಿಂದ ಹೊರಬರೋದಕ್ಕೆ ಈ ಒಂದು ಯೋಗ ಯಾವ ರೀತಿ ಅವರಿಗೆ ಸಹಾಯ ಮಾಡುತ್ತೆ ಅಂತ? ಜೀವನದ ಒಂದು ಒತ್ತಡದಿಂದ ಹೊರಬರಲಿಕ್ಕೆ ಯೋಗ ಹೇಳ್ತಾ ಇದ್ದೀನಿ, ಪದೇ ಹೇಳ್ತಾ ಇದ್ದೀನಿ, ಯೋಗ ತುಂಬಾ 100ಕ್ಕೆ 100% ಅದು ಅವರಿಗೆ ಹೆಲ್ಪ್ ಆಗುತ್ತೆ. ಸೊ ಪ್ರಾಣಾಯಾಮದಲ್ಲಿ ತುಂಬಾ ಬೇರೆ ಬೇರೆ ವಿಧಗಳಲ್ಲಿ ನಾವು ಅಭ್ಯಾಸವನ್ನ ಮಾಡ್ತೀವಿ. ಯಾವಾಗಲೂ ಮೊದಲಿಗೆ ಕ್ಲೆನ್ಸಿಂಗ್ ಟೆಕ್ನಿಕ್ ಅಂದ್ರೆ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಬೇಕು ಶರೀರವನ್ನ. ಅದಕ್ಕೆ ನಾವು ಕಪಾಲಭಾತಿ ಕ್ರಿಯಾ ಹೇಳ್ತೀವಿ, ಕಪಾಲಭಾತಿ ಕ್ರಿಯಾ ಅಥವಾ ಭಸ್ರಿಕಾ ಕ್ರಿಯಾ ಹೇಳ್ತೀವಿ. ಅದನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಮೂಗಿನ 2 ಹೊರಡೆಗಳು ಓಪನ್ ಆಗ್ತವೆ. ಸೊ ಲಾಂಗ್ ಅವರ್ಸ್ ನಾವು ಸ್ಲೀಪಿಂಗ್ 8 ಗಂಟೆ ಅಥವಾ 5 ಗಂಟೆ ಮಲಗಿದಾಗ ನರ್ವಸ್ ಸಿಸ್ಟಮ್ ಅನ್ನ, ನಮ್ಮ ನಾಸ್ಟ್ರಲ್ ಎಸ್ಪೆಷಲಿ ಬ್ಲಾಕ್ ಇರುತ್ತೆ. ಸೊ ಅವಾಗ ಕಪಾಲಭಾತಿ ಮಾಡೋದ್ರಿಂದ ನಾಸ್ಟ್ರಲ್ಸ್ ಓಪನ್ ಆಗ್ತವೆ, ಎಲ್ಲಾ ನರ್ವಸ್ ಸಿಸ್ಟಮ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಬ್ರೈನ್ ಅಲ್ಲಿ ಎಸ್ಪೆಷಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಕಪಾಲಭಾತಿ ಹೆಸರೇ ಹೇಳಿದಾಗೆ, ಕಪಾಲ ಅಂದ್ರೆ ತಲೆ, ಶಿರ, ದ ಸ್ಕಲ್, ಅಂಡ್ ಭಾತಿ ಅಂತಂದ್ರೆ ದ ಶೈನಿಂಗ್, ಹೊಳೆಯೋದು. ಅಂದ್ರೆ ನಮ್ಮ ಶಿರದ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರ ಮುಖಾಂತರ ಅದನ್ನ ನರ್ವಸ್ ಸಿಸ್ಟಮ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತಕ್ಕಂಥದ್ದು ಕಪಾಲಭಾತಿ. ಇದನ್ನ
ಒಂದು ಅಟ್ಲೀಸ್ಟ್ ಪ್ರಾರಂಭದಲ್ಲಿ 20-20-20 ಈ ಥರ ಸ್ಟ್ರೋಕ್ಸ್ ಮಾಡ್ತಾ ಹೋದಾಗೆ 3 ಸುತ್ತುಗಳಲ್ಲಿ ಇದರ ಅಭ್ಯಾಸವನ್ನ ಮಾಡಬೇಕು. ಇದಾದ್ಮೇಲೆ 1-2 ನಿಮಿಷ ಶಾಂತವಾಗಿ ಕುಳಿತುಕೊಂಡು ಬ್ರೀದಿಂಗ್ ಅಂದರೆ ದೀರ್ಘವಾದಂಥ ಉಸಿರನ್ನು ತೆಗೆದುಕೊಳ್ಳೋದು ಮತ್ತು ನಿಧಾನಗತಿಯಲ್ಲಿ ಉಸಿರನ್ನು ಬಿಡ್ತಾ ಶಾಂತವಾಗಿ ಮೆಡಿಟೇಟ್ ಮಾಡೋದು. ಅದಾದ್ಮೇಲೆ ನಾವು ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಹೇಳ್ತೀವಿ. ನಾಡಿಯನ್ನ ಶುದ್ಧೀಕರಣಗೊಳಿಸುವುದು. ನಾಡಿ ಶೋಧನಾ ಪ್ರಾಣಾಯಾಮದಲ್ಲಿ ಉಸಿರನ್ನ ಮೂಗಿನ ಎಡ ಹೊರಳೆಯಿಂದ ತೆಗೆದುಕೊಂಡು ಬಲ ಹೊರಳೆಯಿಂದ ಉಸಿರನ್ನ ಬಿಡುವುದು, ಮತ್ತೆ ಬಲ ಹೊರಳೆಯಿಂದ ಉಸಿರನ್ನ ತೆಗೆದುಕೊಂಡು ಎಡ ಹೊರಳೆಯಿಂದ ಬಿಡುವುದು. ಇದೊಂದು ಕ್ರಮ. ಇಲ್ಲಿ ನಾವು ಉಸಿರನ್ನು ಎಷ್ಟು ಸೆಕೆಂಡುಗಳ ಕಾಲ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು. ಉಸಿರನ್ನ ತೆಗೆದುಕೊಳ್ಬೇಕಾದ್ರೆ ಯಾವಾಗಲೂ ಪ್ರಾರಂಭ ಎಡ ಹೊರಳೆಯಿಂದನೇ ಮಾಡಬೇಕು. ಎಡ ಹೊರಳೆ ಇದು ಚಂದ್ರ ನಾಡಿ ಮತ್ತು ಸೂರ್ಯ ನಾಡಿ ಅಂತ ಹೇಳ್ತೀವಿ. ನಮ್ಮ ಶರೀರದಲ್ಲಿ 3 ನಾಡಿಗಳು ತುಂಬಾ ಉಪಯುಕ್ತವಾಗಿದೆ. ಚಂದ್ರನಾಡಿ, ಸೂರ್ಯನಾಡಿ ಮತ್ತು ಸುಷುಮ್ನ ನಾಡಿ. ಈ ಸುಷುಮ್ನ ನಾಡಿ ನಮ್ಮ ಬೆನ್ನು ಹುರಿಯಲ್ಲಿ ಹಾವಿನ ಆಕಾರದಲ್ಲಿ ಇರುತ್ತದೆ. ಸೊ ಈ 3 ನಾಡಿಗಳನ್ನ ಆಕ್ಟಿವೇಟ್ ಮಾಡಲಿಕ್ಕೆ ನಾಡಿ ಶೋಧನಾ ಪ್ರಾಣಾಯಾಮ ತುಂಬಾ ಉಪಯುಕ್ತವಾದಂತ ಪ್ರಾಣಾಯಾಮ. ಸೊ ಎಡ ಹೊರಳೆಯಿಂದ ನಾವೇನು ಉಸಿರನ್ನ ತೆಗೆದುಕೊಳ್ತೀವಿ ಅದು ನೀವು 4 ಸೆಕೆಂಡ್ಗಳ ಕಾಲ ತಗೊಳ್ರಿ ಅಥವಾ 5 ಸೆಕೆಂಡ್ಗಳ ಕಾಲ ತಗೊಳ್ರಿ. ಪ್ರಾರಂಭದಲ್ಲಿ ಈಕ್ವಲ್ ರೇಷಿಯೋದಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಅಂದ್ರೆ 4 ಸೆಕೆಂಡ್ ತಗೊಂಡೆ, 4 ಸೆಕೆಂಡ್ ಬಿಟ್ಟೆ. Exhale, inhalation through your left nostril 4 seconds and exhalation through your right nostril 4 seconds. Again, take back the 4 seconds inhale and exhale. ಇದು ಸರಳವಾದಂತ ಅನುಲೋಮ ವಿಲೋಮ ಪ್ರಾಣಾಯಾಮನೂ ಕೂಡ ಅಂತಾರೆ, ನಾಡಿ ಶೋಧನಾ ಪ್ರಾಣಾಯಾಮ ಅಂತೂ ಕೂಡ ಹೇಳ್ತಾರೆ. ಇದು ಅಭ್ಯಾಸ ಆದ ನಂತರ ಸ್ವಲ್ಪ ನಾವು ಕುಂಭಕದ ಅಭ್ಯಾಸನೂ ಕೂಡ ಮಾಡೋದು ತುಂಬಾ ಉಪಯೋಗಕಾರಿ. ಅಂದ್ರೆ ನಾಡಿ ಶೋಧನೆ ಜೊತೆಗೆ ಕುಂಭಕದ ಅಭ್ಯಾಸ ಮಾಡಿದ್ರೆ ಇದರಿಂದ ಇನ್ನೂ ಹೆಚ್ಚು ಅದನ್ನ ಉಪಯೋಗವನ್ನ ತೆಗೆದುಕೊಳ್ಬಹುದು. ಅಂದ್ರೆ ಕುಂಭಕದ ಅಭ್ಯಾಸ ಮಾಡೋದ್ರಿಂದ ನಮ್ಮ ಲಂಗ್ ಫಂಕ್ಷನ್ ಏನಿದೆ ಫುಫುಸದ ಆಕ್ಟಿವ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಹೆಚ್ಚು ನಮ್ಮ ನರಗಳಿಗೆ ಅದು ಉತ್ತೇಜನ ಕೊಡ್ತದೆ, ಶಕ್ತಿನ ಕೊಡ್ತದೆ. ಮಾನಸಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ನಾಡಿ ಶೋಧನಾ ಪ್ರಾಣಾಯಾಮ ತುಂಬಾ ಉಪಯುಕ್ತವಾಗಿದೆ. ಇಲ್ಲಿ ಕುಂಭಕದ ಅಭ್ಯಾಸ ಅಂತ ಹೇಳಿದೆ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಎಡ ನಾಸ್ಟ್ರಲಿಂದ ಮೂಗಿನ ಹೊರಳೆಯಿಂದ 4 ಸೆಕೆಂಡುಗಳ ಕಾಲ ಉಸಿರನ್ನು ತೆಗೆದುಕೊಂಡ್ರೆ ಇಲ್ಲಿ ನೀವು ಪ್ರಯತ್ನ ಮಾಡಿಕೊಂಡು 8-10 ಸೆಕೆಂಡುಗಳ ಕಾಲ ಉಸಿರನ್ನ ತಡೆ ಹಿಡಿಯುವ ಅಭ್ಯಾಸವನ್ನು ಕೂಡ ಮಾಡಬಹುದು. ಆಮೇಲೆ ಬಲ ನಾಸ್ಟ್ರಲಿಂದ ಅದೇ 8-10 ಸೆಕೆಂಡುಗಳ ಕಾಲ ನಿಧಾನಗತಿಯಲ್ಲಿ ಉಸಿರನ್ನ ಬಿಡ್ತಾ ಮನಸ್ಸನ್ನ ಸಂಪೂರ್ಣವಾಗಿ ಉಸಿರಾಟದ ಮೇಲೆ ಇಟ್ಟಾಗ ಅದರ ಒಂದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ಅದೇ ರೀತಿ ಬಲ ನಾಸ್ಟ್ರಲಿಂದ ತೆಗೆದುಕೊಳ್ಳೋದು, ಮತ್ತೆ ತಡೆ ಹಿಡಿಯೋದು ಮತ್ತು ರೇಚಕ, ಪೂರಕ, ಕುಂಭಕ, ರೇಚಕ, ಮತ್ತೆ ಪೂರಕ, ಕುಂಭಕ, ರೇಚಕ. ಇದರ ಒಂದು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗೆ ಮಾನಸಿಕವಾಗಿ ಅವರ ಒತ್ತಡದಿಂದ ಬಳಲ್ತಾ ಇದ್ರೆ ಅದು ಕಂಪ್ಲೀಟ್ಲಿ ವಿದೌಟ್ ಮೆಡಿಸಿನ್, ಟ್ಯಾಬ್ಲೆಟ್ ಕೂಡ ಅದ್ರ ಮುಂದೆ ಏನಿಲ್ಲ, ಟ್ಯಾಬ್ಲೆಟ್ ಇಲ್ದೇನೆ ಅವ್ರು ನಾಡಿ ಶೋಧನೆ ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕವಾಗಿ ಆರೋಗ್ಯವಾಗಿರ್ಬೋದು ಅಂತ ನಾ ಹೇಳ್ತೇನೆ. ಖಂಡಿತ ಮೇಡಮ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಈ ಬೆನ್ನು ನೋವು ಆಗಿರ್ಬೋದು ಅಥವಾ ಕುತ್ತಿಗೆ ನೋವು ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾನೆ ಇರುತ್ತೆ. ಈ ಸಮಸ್ಯೆಗಳಿಗೆ ಯೋಗ ಹೇಗೆ ಸಹಕಾರಿಯಾಗುತ್ತೆ ಮೇಡಮ್? ಹೌದು, ಕೆಲವೊಂದು ಆಸನಗಳಿದೆ ಮೇಡಮ್. ಇಲ್ಲಿ ಬ್ಯಾಕ್ ಪೇನ್ಗೋಸ್ಕರನೇ ಸೇತು ಬಂದಾಸನ ಆಗಿರ್ಬೋದು, ಕೆಲವೊಂದು ಬ್ಯಾಕ್ ಬೆಂಡಿಂಗ್ ಭುಜಂಗಾಸನ ಅಭ್ಯಾಸ, ಮತ್ತೆ ಬ್ಯಾಕ್ ಸ್ಟ್ರೆಚಿಂಗ್ ಕೆಲವೊಂದು ಆಸನಗಳಿದಾವೆ. ಸೊ ಅವನ್ನ ಒಂದು ಆಸನ ಪಾಶ್ಚರ್ ಹೋದ್ಮೇಲೆ ಪ್ರಾರಂಭದಲ್ಲಿ 10 ಸೆಕೆಂಡುಗಳ ಕಾಲ ಅಭ್ಯಾಸದೊಂದಿಗೆ 20 ಸೆಕೆಂಡುಗಳ ಕಾಲ ಅಭ್ಯಾಸ ಅಥವಾ 30 ಸೆಕೆಂಡುಗಳ ಕಾಲ ಅಭ್ಯಾಸ, ಆ ಒಂದು ಕೊನೆಯ ಹಂತದಲ್ಲಿ ವೇಟ್ ಮಾಡಿ ಆಸನದಲ್ಲಿ ದೀರ್ಘವಾದಂಥ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ತಾ ಮನಸ್ಸನ್ನ ಸಂಪೂರ್ಣವಾಗಿ ಶರೀರದ ಮೇಲೆ ಇರಿಸಿದಾಗ ಅದು ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗ್ತಾ ಹೋಗ್ತದೆ. ತುಂಬ ಆಸನಗಳಿದ್ದಾವೆ, ಬಟ್ ನಾವು ಹೇಳೋದ್ರಿಂದ ಆ್ಯಕ್ಚುಲಿ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸೋದು ತುಂಬ ಉಪಯುಕ್ತವಾಗ್ತದೆ. ಇಲ್ಲಿ ಕೇವಲ ಹೇಳೋದ್ರಿಂದ ಅದು ಆಗಲ್ಲ. ಮತ್ತೆ ಬ್ಯಾಕ್ ರಿಲ್ಯಾಕ್ಸೇಷನ್ಗೋಸ್ಕರ ಟ್ವಿಸ್ಟಿಂಗ್ ಆಸನ ಅದಿದೆ, ವಕ್ರಾಸನ ಆಗಿರ್ಬೋದು, ಅರ್ಧಮಚ್ಚೇಂದ್ರಾಸನ ಆಗಿರ್ಬೋದು, ಸೇತು ಬಂದಾಸನ. ಮತ್ತೆ ಎರಡು ಕಾಲುಗಳನ್ನು 90 ಡಿಗ್ರಿ ಮೇಲೆ ಮಲಗಿದಾಗ ಫ್ಲಾಟ್ ಸುಪೈನ್ ಪೋಸ್ ಅಲ್ಲಿ 2 ಕಾಲುಗಳನ್ನ 90 ಡಿಗ್ರಿ ಎತ್ತಬೇಕು. ಇಲ್ಲಾಂದ್ರೆ ಎತ್ತಕ್ಕಾಗಲ್ಲ ಅಂತಂದ್ರೆ ಯಾವ್ದಾದ್ರು ಬೆಲ್ಟ್ ಅಥವಾ ಎಕ್ವಿಪ್ಮೆಂಟ್ಸ್ ತಗೊಂಡು 90 ಡಿಗ್ರಿ ಎತ್ತಬೇಕು. ಅದು ಆಗಲ್ಲಪ್ಪ ಅಂತಂದ್ರೆ ವಾಲ್ ಸಪೋರ್ಟ್ ತೆಗೆದುಕೊಂಡು 90 ಡಿಗ್ರಿ ಎತ್ತಿ ಒಂದು 10 ಮಿನಿಟ್ಸ್ ಅಲ್ಲಿ ಆ ಪೋಸ್ಚರ್ ಅಲ್ಲಿ ಮಲಗಿದ್ರೆ ಅದು ಬೆನ್ನು ನೋವು ಸಂಪೂರ್ಣವಾಗಿ ಕಡಿಮೆ ಮಾಡ್ತಾ ಹೋಗ್ತದೆ. ಅದು ತುಂಬಾ ಎಫೆಕ್ಟಿವ್ ಆಸನ ಇದೆ. 90 ಡಿಗ್ರಿ ಅರ್ಧ ಹಲಾಸನ ಅಂತ ಹೇಳ್ತೀವಿ. ಖಂಡಿತ ಮೇಡಮ್, ಇನ್ನು ಹಾರ್ಮೋನ್ ಇಂಬ್ಯಾಲೆನ್ಸ್, ಹಾರ್ಮೋನ್ ಒಂದು ಸಮತೋಲನಕ್ಕೆ ಯೋಗ ಯಾವ ರೀತಿ ಸಹಾಯ ಮಾಡುತ್ತೆ? ಹೌದು, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದನೇ ಇವೆಲ್ಲ ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ. ಲೈಫ್ ಸ್ಟೈಲ್ ಅಂತ ಮುಂಚೆನೆ ಹೇಳಿದೆ, ಲೈಫ್ ಸ್ಟೈಲ್ ಇದು ಏನಾಗ್ತಾ ಇದೆ, ಸ್ಟ್ರೆಸ್ ಹೆಚ್ಚಾಗೋದ್ರಿಂದ ಯಾವ ಒಂದು ಎಕ್ಸರ್ಸೈಸ್ ಮಾಡಬೇಕು, ಯೋಗ ಮಾಡಬೇಕಾ, ಜಿಮ್ ಮಾಡಬೇಕಾ, ಸಂಗೀತ ಕೇಳಬೇಕಾ, ಗಾರ್ಡನ್ಗೆ ಹೋಗ್ಬೇಕಾ, ಹೀಗೆ ಸುಮಾರು ಕನ್ಫ್ಯೂಷನ್ಸ್ ಒಂದು ಮಹಿಳೆಯರಲ್ಲಿದೆ. ಅದಕ್ಕೆ ಈಗ ಮಹಿಳೆಯರಲ್ಲಿ ನೋಡ್ತಾ ಇದ್ದೀನಿ ತುಂಬಾ ಜನ ಈ ವ್ಯಸನಕ್ಕೆ ಮಾರು ಹೋಗ್ತಾ ಇದ್ದಾರೆ.
ಒಂದು ಆಲ್ಕೋಹಾಲಿಕ್ ಇದನ್ನಾಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಬೇರೆ ಬೇರೆ ವ್ಯಸನಕ್ಕೆ ಗುರಿ ಆಗ್ತಾ ಇದ್ದಾರೆ. ಈ ಒಂದು ವ್ಯಸನಕ್ಕೆ ಗುರಿ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಹಾರ್ಮೋನ್ಸ್ ಅಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಬರ್ತಾ ಇದೆ, ಡಯಾಬಿಟೀಸ್ ಸಮಸ್ಯೆ ಬರ್ತಾ ಇದೆ, ಆಮೇಲೆ ಅಬ್ಡಮಿನಲ್ ಪೇನ್ ಆಗಿರ್ಬೋದು, ಸ್ಲೀಪ್ ಡಿಸಾರ್ಡರ್ ಆಗಿರ್ಬೋದು, ನ್ಯೂರೋಲಾಜಿಕಲ್ ಸಮಸ್ಯೆಗಳನ್ನ ನಾವು ತುಂಬಾ ಕಾಣ್ತಾ ಇದೀವಿ ಇತ್ತೀಚೆಗೆ. ಸೊ ಇದಕ್ಕೆ ಯೋಗ ಯಾವ ರೀತಿ ಸಹಾಯಕಾರಿಯಾಗಿದೆ ಅನ್ನುವಂಥ ಪ್ರಶ್ನೆಗೆ ಈಗ ಉತ್ತರ ಕೊಡ್ತೀನಿ. ಸೊ ಯೋಗ ಇದಕ್ಕೆ ತುಂಬಾ ಸಹಾಯಕಾರಿಯಾಗಿದೆ. ನಾವು ಯೋಗ ಮಾಡ್ತಾ ಹೋದಾಗೆ ನಮ್ಮ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ ಶರೀರದಲ್ಲಿ. ಕಾರ್ಟಿಸಾಲ್ ಅನ್ನ ಕಡಿಮೆ ಮಾಡಿ ಹ್ಯಾಪಿ ಹಾರ್ಮೋನ್ಸ್ ಅನ್ನ ರಿಲೀಸ್ ಮಾಡ್ತಾ ಹೋದಾಗೆ ಈ ಎಲ್ಲ ನೋಡ್ರಿ, ಯೋಗದಲ್ಲಿ ಹಲವಾರು ಆಸನಗಳಿದಾವೆ. ಮೆಡಿಟೇಷನ್, ಪ್ರಾಣಾಯಾಮ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಏನು ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಇಡಲಿಕ್ಕೆ. ಆಮೇಲೆ ಧ್ಯಾನ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಧ್ಯಾನ ಮಾಡ್ತಾ, ಮನಸ್ಸು ಕೊಟ್ಟು ಧ್ಯಾನ ಮಾಡ್ತಾ ಹೋದಾಗೆ ಆಟೋಮೆಟಿಕ್ಲಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಸಿಂಪಥೆಟಿಕ್ ಅಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಬಹುದು. ಸೊ ಹೀಗೆ ಬೇರೆ ಬೇರೆ ಕೆಲವು ಹಂತಗಳಲ್ಲಿ ಆಸನಗಳ ಅಭ್ಯಾಸ, ಇದು ಕೇವಲ 8 ದಿನಗಳ ಅಭ್ಯಾಸ ಆಗಿರಬಾರ್ದು, 1 ದಿನದ ಅಭ್ಯಾಸ ಆಗಿರಬಾರ್ದು. ಇಂಟರ್ನ್ಯಾಷನಲ್ ಯೋಗ ಡೇಗೆ ಬಂದು ಎಲ್ಲರೂ ಯೋಗ ಮಾಡ್ತಾರೆ, ಮರನೇ ದಿನ ಯಾರು ಯೋಗ ಇಲ್ಲ, ಎಲ್ಲರೂ ಆಫೀಸಲ್ಲಿ ಇರ್ತಾರೆ. ಸೊ ಆಫೀಸ್ ಅವರ್ಸಲ್ಲೂ ಕೂಡ ಒಂದು 10 ನಿಮಿಷ ಒಂದು ಯೋಗದ ಅಭ್ಯಾಸ ಅಥವಾ ಯೋಗ ಬ್ರೇಕ್ ಅಂತ ಹೇಳಿ ಪ್ರತಿಯೊಂದು ಆಫೀಸ್ಗಳಲ್ಲೂ ಮಾಡಿದ್ರು ಕೂಡ ಅಲ್ಲಿಯೂ ಒಂದು ರಿಲ್ಯಾಕ್ಸೇಷನ್ ಆಗಿ ಮೆಂಟಲಿ ರಿಲ್ಯಾಕ್ಸ್ ಇದ್ರೆ ಅವರು ತಮ್ಮ ಒಂದು ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸವನ್ನು ನಿಭಾಯಿಸಬಹುದು ಅಂತಲೂ ಕೂಡ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಸೊ ಬೇರೆ ಬೇರೆ ಆಸನಗಳನ್ನ ಅಭ್ಯಾಸ, ಪ್ರಾಣಾಯಾಮ, ಧ್ಯಾನ ಈ ರೀತಿ ಮಾಡೋದ್ರಿಂದ ಆಟೋಮೆಟಿಕ್ಲಿ ಅವರ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬಹುದು. ಒಂದು. ಎರಡನೇದು, ಡೈಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸರಿಯಾಗಿ ಅವರಿಗೆ ಆದಷ್ಟು ಮೈದಾ ಐಟಮ್ಸ್ ಗಳನ್ನ, ಪಿಜ್ಜಾ, ಬರ್ಗರ್ ಮತ್ತೆ ನೂಡಲ್ಸ್ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮೈದಾ ಐಟಮ್ಸ್ ಟೋಟಲಿ ಅವಾಯ್ಡ್ ಮಾಡಬೇಕು. ಮತ್ತು ಗೋಧಿ ಐಟಮ್ಸ್ ಅನ್ನ ಏನ್ ತಿಂತೀವಿ ಎವ್ರಿಡೇ, ಚಪಾತಿ ಎವ್ರಿಡೇ ತಿಂತಾರೆ ಕೆಲವೊಬ್ರು. ಸೊ ಎವ್ರಿಡೇ ತಿನ್ನೋದು ಬಿಟ್ಟು ವಾರಕ್ಕೆ 1 ದಿನ ತಿನ್ರಿ, ಬ್ಯಾಲೆನ್ಸ್ ಮಾಡ್ಕೋಬೇಕು. ನಾವ್ ಏನ್ ಊಟ ಮಾಡ್ತಿರ್ತೀವಿ ಅದೆಲ್ಲ ಫೈಬರ್ ಆಗಿರ್ಬೋದು, ಪ್ರೋಟೀನ್ಸ್, ಕ್ಯಾಲ್ಸಿಯಂ, ಕಾರ್ಬ್ಸ್ ಏನಿದೆ ಅದೆಲ್ಲ ಬ್ಯಾಲೆನ್ಸ್ಡ್ ಫುಡ್ ಆಗಿರಬೇಕು. ಅದು ಊಟ ಮಾಡೋದ್ರಿಂದನೂ ಕೂಡ ನಮ್ಮ ಹಾರ್ಮೋನ್ಸ್ ಅನ್ನ ಬ್ಯಾಲೆನ್ಸ್ ಆಗಿ ಇಟ್ಕೋಬಹುದು. ಮತ್ತು ಸರಿಯಾದ ಸಮಯದಲ್ಲಿ ಊಟ ಮಾಡಬೇಕು ಅಥವಾ ಬ್ರೇಕ್ಫಾಸ್ಟ್ ಮಾಡಬೇಕು. ಗಡಿಬಿಡಿಯಲ್ಲಿ ಎಲ್ಲೋ ನಿಂತ್ಕೊಂಡು ಗಡಿಬಿಡಿಯಲ್ಲಿ ಊಟ ಮಾಡಿದ್ರೆ ಅದು ಕೂಡ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ಗೆ ಕಾರಣ ಆಗ್ತದೆ. ಸೊ ಇದರಿಂದ ಅವರ ಓವರ್ ಆಲ್ ಸ್ಟ್ರೆಸ್ ಏನ್ ಬರುತ್ತೆ, ನಾವು ಊಟ ಮಾಡೋದ್ರಿಂದನೂ ಕೂಡ. ಈಗ ರಾಸಿಕ ಆಹಾರ, ತಾಮಸಿಕ ಆಹಾರ, ಸಾತ್ವಿಕ ಆಹಾರ, ಈ ಆಹಾರದಲ್ಲಿ ಕೂಡ ಪದ್ಧತಿ ಇದೆ, ಬೇರೆ ಬೇರೆ ಪದ್ಧತಿ ಇದೆ. ಸೊ ತಾಮಸಿಕ ಆಹಾರ ಸೇವನೆ ಮಾಡೋದ್ರಿಂದನೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ. ಯಾಕಂದ್ರೆ ತಾಮಸಿಕ ಗುಣ ಜಾಸ್ತಿ ಆಗುತ್ತೆ ಶರೀರದಲ್ಲಿ. ಅವಾಗ ಲೆಥಾರ್ಜಿಕ್, ಲೇಜಿತನ, ಏನು ಕೆಲಸ ಮಾಡಬಾರ್ದು ಅನ್ನೋಂಥ ಮನಸ್ಸು ಆಟೋಮೆಟಿಕ್ಲಿ ಶರೀರ ಹೇಳ್ತಾ ಹೋಗುತ್ತೆ. ಅವಾಗ ಏನು ಕೆಲಸ ಮಾಡದೇ ಇದ್ದಾಗ ಫ್ಯಾಟ್ ಸೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಶರೀರದಲ್ಲಿ. ಸೆಂಟ್ರಲ್ ಒಬೆಸಿಟಿ ಬರುತ್ತೆ, ಶರೀರದಲ್ಲಿ ಒಬೆಸಿಟಿ ಕಾಣ್ತಾ ಹೋಗುತ್ತೆ. ಆ ಒಬೆಸಿಟಿ ಬಂದಾಗ ಹಾರ್ಟ್ ಪ್ರಾಬ್ಲಮ್, ಡಿಸೀಸಸ್, ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಯಿತು. ಹೀಗೆ ಎಲ್ಲ ಪೇಷಂಟ್ಸ್ ಒಂದಕ್ಕೊಂದು ಕನೆಕ್ಟೆಡ್ ಇದೆ. ಅದು ಒಂದು ಚೈನ್ ಸ್ಟಾರ್ಟ್ ಆಯ್ತಂದ್ರೆ ಲಾಕ್ ಆಗ್ತಾ ಹೋಗ್ತದೆ. ಹೀಗೆ ಅದಕ್ಕೆ ಇದೆಲ್ಲದರಿಂದನೂ ಮುಕ್ತಿ ಬೇಕಪ್ಪ ಅಂತಂದ್ರೆ ಯೋಗ ಕ್ರಮಬದ್ಧವಾಗಿ ಅಭ್ಯಾಸ ಮಾಡ್ತಾ ಹೋದಾಗೆ ಅವ್ರಿಗೆ ಜೀವನದಲ್ಲಿ ತುಂಬಾ ಆರೋಗ್ಯಕರವಾದ ಜೀವನವನ್ನ ನಡೆಸಬಹುದು ಅಂತ ಹೇಳ್ತೀನಿ. ಖಂಡಿತ ಮೇಡಮ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸ್ತ್ರೀ ಧ್ವನಿ ಸಂಚಿಕೆ 3 ವಿಶೇಷ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಈಗ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಯೋಗದ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಆರತಿ ರವಿ ಸಂಕೇಶ್ವರಿ ಅವರು. ಮೇಡಮ್, ಇನ್ನು ಈಗ ಗರ್ಭಾವಸ್ಥೆಯಲ್ಲಿ ಅಂದ್ರೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯಾವ ರೀತಿಯಾಗಿ ಒಂದು ಸರಳವಾದ ಯೋಗವನ್ನ ಮಾಡಬಹುದು ಅಂತ ತಾವು ತಿಳಿಸ್ತೀರಾ? ಗರ್ಭಾವಸ್ಥೆಯಲ್ಲಿ ಪ್ರೀನಟಲ್ ಯೋಗ ಮತ್ತು ಗರ್ಭದ ಡೆಲಿವರಿ ಆದ್ಮೇಲೆ ಮಾಡ್ತಕ್ಕಂಥದ್ದು ಪೋಸ್ಟ್ ನಟಲ್ ಡೆಲಿವರಿ ಯೋಗ ಅಭ್ಯಾಸ ಬಹಳ ತುಂಬಾ ಉಪಯುಕ್ತವಾಗಿದೆ. ಯಾಕಂದ್ರೆ ಈಗ ಸ್ಟ್ರೆಸ್ ಇರೋದ್ರಿಂದನೇ ಇನ್ಫರ್ಟಿಲಿಟಿ ಸಮಸ್ಯೆ ಸ್ಟಾರ್ಟ್ ಆಗಿದೆ.
ಗರ್ಭ ಧರಿಸೋದೇ ಅಂದರೆ ಅವರು ಹೇಳಿದ್ನಲ್ಲ ವ್ಯಸನಕ್ಕೆ ಗುರಿಯಾಗಿದ್ದಾರೆ, ಸ್ಟ್ರೆಸ್ಸು, ಇದರಿಂದ ಇನ್ಫರ್ಟಿಲಿಟಿ ಸ್ಟಾರ್ಟ್ ಆಗಿದೆ. ಸೊ ಇದೆಲ್ಲ ಇರಬೇಕಂತಂದ್ರೆ ಈಗ ಗರ್ಭಾವಸ್ಥೆಯಲ್ಲಿ ಯಾವ್ಯಾವ ಆಸನಗಳನ್ನ ಮಾಡ್ಬೋದು, ಅವ್ರಿಗೆ ಎಷ್ಟು ಉಪಯೋಗವಾಗಿದೆ ಗರ್ಭಾವಸ್ಥೆಯಲ್ಲಿ ಯೋಗವನ್ನ ಮಾಡೋದ್ರಿಂದ ಅಂತಂದ್ರೆ, ಅವ್ರಿಗೆ ಗರ್ಭಿಣಿಯಲ್ಲಿ ಏನೇನು ರೋಗಗಳನ್ನ ಕಾಣ್ತವೆ ಅದನ್ನ ಮೊದಲು ಫಸ್ಟ್ ನಾವು ತಿಳ್ಕೊಳ್ಳೋದು ತುಂಬಾ ಅವಶ್ಯಕವಾಗಿದೆ. ಆಮೇಲೆ ಯೋಗಕ್ಕೆ ಹೋಗೋಣ. ಫಸ್ಟ್ ಗರ್ಭಿಣಿಯರಲ್ಲಿ ನಾವು ಥೈರಾಯ್ಡ್ ಸಮಸ್ಯೆಯನ್ನ ಕಾಣ್ತಾ ಇದ್ದೇವೆ. ಅವ್ರ ಮುಂಚೆ ಎಲ್ಲ ಥೈರಾಯ್ಡ್ ಎಲ್ಲ ಇರಲ್ಲ. ಯಾವಾಗ ಅವ್ರ ಕನ್ಸೀವ್ ಆಗ್ತಾರೆ, ಕ್ಯಾರಿಂಗ್ ಆಗ್ತಾರೆ, ಅವಾಗ ಅವ್ರಿಗೆ ಥೈರಾಯ್ಡ್ ಸಮಸ್ಯೆ, BP ಮತ್ತೆ ಡಯಾಬಿಟೀಸ್ ಅನ್ನ ಕಾಣ್ತಾ ಇದ್ದೀವಿ. ಈ ತರ ಎಲ್ಲ ಬೇರೆ ಬೇರೆ ಒಂದು ಸಿಂಪ್ಟಮ್ಸ್ ಎಲ್ಲ ಕಾಣ್ತಾ ಬರ್ತದೆ. ಸೊ ಇದಕ್ಕೆ ಏನ್ ಮಾಡಬೇಕು ಅಂತಂದ್ರೆ, ಗರ್ಭ ಧರಿಸಿದ ಒಂದು 3 ತಿಂಗಳದ ನಂತರ, ಸೆಕೆಂಡ್ ಟ್ರೈಮೆಸ್ಟರ್ ಇಂದ, ಫಸ್ಟ್ ಟ್ರೈಮೆಸ್ಟರ್ ಬೇಡ, ಸೆಕೆಂಡ್ ಟ್ರೈಮೆಸ್ಟರ್. ಫಸ್ಟ್ ಟ್ರೈಮೆಸ್ಟರ್ ಯಾಕೆ ಬೇಡ ಅಂತಂದ್ರೆ, ಅವ್ರು ಕೆಲವೊಂದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ವೀಕ್ನೆಸ್ ಸ್ಟಾರ್ಟ್ ಆಗಿರುತ್ತೆ, ಅದು ಹಾರ್ಮೋನಲ್ಲಿ ಚೇಂಜಸ್ ಆಗಿರುತ್ತೆ ಶರೀರದಲ್ಲಿ, ಅದು ಯಾವುದೂ ಎಕ್ಸೆಪ್ಟ್ ಮಾಡಲ್ಲ ಹೊರಗಡೆಯಿಂದ. ಅದಕ್ಕೆ ಸೆಕೆಂಡ್ ಟ್ರೈಮೆಸ್ಟರ್ ಇಂದ ಥರ್ಡ್ ಟ್ರೈಮೆಸ್ಟರ್ ಅಂತಂದ್ರೆ 4 ರಿಂದ 9 ತಿಂಗಳ ಕಾಲ ಅವರ ಯೋಗದ ಒಂದು ಅಭ್ಯಾಸವನ್ನ ಮಾಡ್ತಾ ಹೋದಾಗೆ ಅವರ ಒಂದು ಮಾನಸಿಕ ಒತ್ತಡ ಸಂಪೂರ್ಣವಾಗಿ ಕಡಿಮೆ ಮಾಡ್ಕೋಬಹುದು. ಹಾಗೂ ಅವರ ಮಗುವಿನ ಅಂದ್ರೆ ಊಂಬಲ್ಲಿ ಏನ್ ಮಗುವಿನ ಡೆವಲಪ್ಮೆಂಟ್ ಇದೆ, ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅದರ ಓವರ್ ಆಲ್ ಗ್ರೋತ್ ಆಗಿರ್ಬೋದು, ಬೆಳವಣಿಗೆ, ಮಗುವಿನ ಬೆಳವಣಿಗೆ ಆಗಿರ್ಬೋದು, ಈ ಎಲ್ಲಾ ಬ್ರೀದಿಂಗ್ ಎಕ್ಸರ್ಸೈಸ್, ಕೆಲವೊಂದು ಫ್ಲೋರ್ ಮೇಲೆ ಅಂದ್ರೆ ನೆಲದ ಮೇಲೆ ಕುಳಿತುಕೊಂಡು ಪೆಲ್ವಿಕ್ ಮಸಲ್ಸ್ ಟಚ್ ಮಾಡುವಂತಹ ಕೆಲವೊಂದು ಆಸನಗಳಿದಾವೆ. ಫಾರ್ ಎಕ್ಸಾಂಪಲ್ ಭೂಮಾಸನ, ಉಪವಿಷ್ಟ ಕೋನಾಸನ, ಬದ್ಧ ಕೋನಾಸನದಲ್ಲಿ ಕೆಲವೊಂದು ವೇರಿಯೇಷನ್ಸ್, ಎಲ್ಲ ಆಸನಗಳಲ್ಲಿ ಕೆಲವೊಂದು ವೇರಿಯೇಷನ್ಸ್ ಇರ್ತವೆ. ಅದು 10 ಸೆಕೆಂಡುಗಳ ಕಾಲ, 15 ಸೆಕೆಂಡು ಹಾಗೂ 15 ರಿಂದ 1 ನಿಮಿಷದವರೆಗೂ ಕೆಲವೊಂದು ವೇರಿಯೇಷನ್ಸ್ ಇದೆ. ಸೊ ಇವೆಲ್ಲ ವೇರಿಯೇಷನ್ಸ್ ಗಳನ್ನ ಅಭ್ಯಾಸ ಮಾಡೋದ್ರಿಂದ ಅವರ ಒಂದು ಡೆಲಿವರಿ ಟೈಮ್ ಅಲ್ಲಿ ಸರಳವಾಗಿ ಅವರ ಒಂದು ಡೆಲಿವರಿ ಆಗುತ್ತೆ, ಅಂದ್ರೆ ಯಾವುದೇ ಪೇನ್ ಇಲ್ದೇನೆ. ಆಮೇಲೆ ಅಬ್ಡಮಿನಲ್ ಫ್ಯಾಟ್ ಮತ್ತು ಬ್ಯಾಕ್ ಹಿಪ್ ಫ್ಯಾಟ್ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಮೊದಲಿಂದನೂ ಯೋಗ ಎಕ್ಸರ್ಸೈಸ್ ಮಾಡೋದ್ರಿಂದ. ಮತ್ತೆ ಡ್ಯೂರಿಂಗ್ ದ ಡೆಲಿವರಿ ಟೈಮ್ ಕೆಲವೊಬ್ಬರಿಗೆ ಓವರ್ ಸ್ಟ್ರೆಸ್ ಅಥವಾ ಓವರ್ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ BP ಬಂದ್ಬಿಡುತ್ತೆ. ಆ ಟೈಮಿಗೆ ಲೋ BP ಆಗ್ಬೋದು, ಹೈ BP ಆಗಿರ್ಬೋದು, ಇದೆಲ್ಲ ಸಮಸ್ಯೆ. ಬಟ್ ಯೋಗ, ನಾಡಿ ಶೋಧನ, ಪ್ರಾಣಾಯಾಮ, ಧ್ಯಾನ ಇವನ್ನೆಲ್ಲ ಪ್ರೆಗ್ನೆನ್ಸಿಯಲ್ಲಿ ಮಾಡೋದ್ರಿಂದ ಆ ಒಂದು ಡೆಲಿವರಿ ಟೈಮಲ್ಲಿ ಇವೆಲ್ಲ ಸಮಸ್ಯೆಗಳನ್ನ ನಾವು ಕಾಣೋದಿಲ್ಲ. ಸೊ ತುಂಬಾ ಅವ್ರಿಗೆ, ಮಗುವಿಗೂ ಕೂಡ ಮತ್ತು ತಾಯಿ ಆದವಳಿಗೂ ಕೂಡ ತುಂಬಾ ಉಪಯುಕ್ತವಾಗಿದೆ. ಜಾಸ್ತಿ ನಾವು ಬ್ರೀದಿಂಗ್ ಎಕ್ಸರ್ಸೈಸ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಮಾಡೋದ್ರಿಂದ ಅವ್ರಿಗೆ ತುಂಬಾ ಲಾಭಕಾರಿಯಾಗಿದೆ ಮೇಡಮ್. ಖಂಡಿತ ಮೇಡಮ್, ಇನ್ನು ಮಹಿಳೆಯರಿಗೆ ಒಂದು ಮೆನೋಪಾಸ್ ಸಮಯದಲ್ಲಿ ಒಂದು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತಾಗಿರ್ಬೋದು ಅಥವಾ ದೈಹಿಕ ಆರೋಗ್ಯದ ಮೇಲೆ ಸಾಕಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಅಂತಹ ಸಮಯದಲ್ಲಿ ಅವಳಿಗೆ ಯೋಗ ಏನಾದರೂ ಸಹಾಯ ಮಾಡುತ್ತೆ? 100% ಸಹಾಯ ಆಗ್ತದೆ ಮೇಡಮ್. ಯಾಕಂದ್ರೆ ಮೆನೋಪಾಸ್ ಸಮಯದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ಅದು 100%. ಯಾಕಂದ್ರೆ ಆಫ್ಟರ್ 35 ಇಂದ, ಮುಂಚೆ ಎಲ್ಲ ನಾವು 45-55 ವಯಸ್ಸಿನಲ್ಲಿ ನೋಡ್ತಾ ಇದ್ವಿ, ನಮಗೆ ಮೆನೋಪಾಸ್ ಬಂದಿದೆ ಈಗ, ಆದ್ರೂ ಆಕ್ಟಿವ್ ಇರ್ತಿದ್ರು ಅವರೆಲ್ಲ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಲೈಫ್ ಸ್ಟೈಲ್ ಹಂಗಿತ್ತು, ಊಟ ಮಾಡುವ ಒಂದು ಪದ್ಧತಿ ಆ ರೀತಿ ಇತ್ತು. ರೆಸ್ಟಿಂಗ್ ಪೀರಿಯಡ್ ಕೂಡ ರೆಸ್ಟ್ರಿಕ್ಟೆಡ್, ಅಂದ್ರೆ ಕರೆಕ್ಟ್ ಎಷ್ಟು ಗಂಟೆಗೆ ಮಲಗಬೇಕು, ಎಷ್ಟು ಗಂಟೆಗೆ ಕೇಳಬೇಕು, ಏನ್ ಕೆಲಸ ಮಾಡಬೇಕು, ಕೂತ್ಕೊಂಡು ಊಟ ಮಾಡಬೇಕು, ಕೂತ್ಕೊಂಡು ಅಡಿಗೆ ಮಾಡಬೇಕು, ಇದೆಲ್ಲ ಅದು ಒಂದೊಂದು ಒಳ್ಳೆಯ ಪದ್ಧತಿ ಇತ್ತು. ಬಟ್ ಈಗಿನ ದಿನಮಾನಗಳಲ್ಲಿ ನಾವು ಏನ್ ಪದ್ಧತಿ ಕಾಣ್ತಾ ಇದ್ದೀವಿ ಅಂದ್ರೆ, ಎದ್ ನಿಂತ್ಕೊಂಡೇ ಅಡಿಗೆ ಮಾಡೋದು, ಎದ್ ನಿಂತ್ಕೊಂಡೇ ಊಟ ಮಾಡೋದು, ನಿಂತ್ಕೊಂಡೇ ಬಟ್ಟೆ ಒಗೆಯೋದು, ಪ್ರತಿಯೊಂದನ್ನು ಎದ್ ನಿಂತ್ಕೊಂಡೇ ಮಾಡ್ತಾ ಇದ್ದೀವಿ. ಸೊ ಭೂಮಿಯ ಸ್ಪರ್ಶನೇ ಇಲ್ಲ ಶರೀರಕ್ಕೆ, ಆ ತರ ಆಗಿದೆ. ಸ್ಲಿಪ್ಪರ್ಸ್ ಹಾಕೊಂಡು ಮನೆಯಲ್ಲೆಲ್ಲ ನಡೆಯೋದು. ಭೂಮಿಯ ಸ್ಪರ್ಶ ಶರೀರಕ್ಕೆ, ಪಂಚಮಹಾಭೂತಗಳಿಂದ ನಮ್ಮ ಶರೀರ ಇದೆ, ಅಗ್ನಿ, ವಾಯು, ಆಕಾಶ, ಪೃಥ್ವಿ, ಜಲ, ಈ ಎಲ್ಲ ಒಂದು ಏನ್ ಅರ್ಥ, ನಮ್ದು ಏನ್ ಎನರ್ಜಿ ಇದೆಯಲ್ಲ ಅದು ನಮಗೆ ಕನೆಕ್ಟೇ ಆಗ್ತಿಲ್ಲ ಇವಾಗಿನ ನೋಡ್ತಿದ್ರೆ. ಅದಕ್ಕೆ ಮೆನೋಪಾಸ್ ಏನಿದೆಯಲ್ಲ ಅದು ಯೂಶುವಲಿ ಇವಾಗ ನೋಡ್ತಾ ಇದ್ದೀವಿ 35 ವಯಸ್ಸಿಂದನೇ ಮೆನೋಪಾಸ್ಗೆ ಹೋಗ್ತಾ ಇದ್ದಾರೆ. ಸೊ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಇದಕ್ಕೂ ಕೂಡ ಇದು ಪೀರಿಯಡ್ಸ್ ಹೆಚ್ಚು ಕಡಿಮೆ ಆಗೋದು ಥೈರಾಯ್ಡ್ ಸಮಸ್ಯೆಯಿಂದನೂ ಕೂಡ ನಾವು ಕಾಣ್ತಾ ಇದ್ದೀವಿ. ಸೊ ಮೆನೋಪಾಸ್ ಸಮಸ್ಯೆ ಆದಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗೋದು ಸಹಜ. ಸೊ ಅವಾಗ ನಾವು ಬೇರೆ ಬೇರೆ ಬರೀ ಆಸನಗಳ ಅಭ್ಯಾಸ ಅಲ್ಲ, ಅವಾಗ ಊಟದ ಒಂದು ಹೇಳಿದ್ನಲ್ಲ, ಊಟ ಮಾಡುವ ಒಂದು ಸಮಯ ಆಗಿರ್ಬೋದು, ಊಟದಲ್ಲಿ ನಾವು ಏನು ಊಟ ಮಾಡ್ತಿದ್ದೀವಿ, ಎಷ್ಟು ಪ್ರಮಾಣದಲ್ಲಿ ಊಟ ಮಾಡ್ತಿದ್ದೀವಿ, ಅದು ಒಂದು ಬಹಳ ಇಂಪಾರ್ಟೆಂಟ್ ಇದೆ. ಅದರೊಟ್ಟಿಗೆ ಕೆಲವೊಂದು ಆಸನ ಆಲ್ರೆಡಿ ಹೇಳಿದ್ದೀನಿ, ಮಹಿಳೆಯರಿಗೆ ತುಂಬಾ 100% ಯೋಗ ಮಾಡೋದ್ರಿಂದ ಅವರ ಮೆನೋಪಾಸ್ ಅಲ್ಲಿ ಏನು ಸ್ಟ್ರೆಸ್ ಇಂದ ಬಳಲ್ತಾ ಇದ್ದಾರೆ, ಅವರ ಮಾನಸಿಕ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಆಕ್ಚುಲಿ ಏನಾದ್ರೂ ಮಾತಾಡಿದ್ರೆ ಎಕ್ದಮ್ ಸೆಟ್ ಬರೋದು, ಅದೆಲ್ಲ ನ್ಯಾಚುರಲ್ ಆಗಿ. ಅದಕ್ಕೆ ನಾನು ರೇಡಿಯೋ ಈ ನಮ್ಮ KLE ವೇಣು ಧ್ವನಿಯ ಮುಖಾಂತರ ಪುರುಷರಿಗೆ ಹೇಳೋದೇನಂತಂದ್ರೆ, ಮೆನೋಪಾಸ್ ಸಮಯದಲ್ಲಿ ಅವ್ರು ಏನೋ ರಿಯಾಕ್ಟ್ ಮಾಡಿದ್ರು, ಅವರ ಈ ಒಂದು ಸಮಯದಲ್ಲಿ ಸಹಜವಾಗಿ ಅವರ ಗುಣ ಈ ರೀತಿ ಆಗಿರುತ್ತೆ. ಸೊ ಪುರುಷರು ಕೂಡ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರ ಒಂದು ಸಮಸ್ಯೆಗೆ ಸ್ಪಂದಿಸಬೇಕು. ಅವರಿಗೆ ಒಂದು ಕೆಲವೊಂದು ಬಹಳ ದೊಡ್ಡದೇನು ಸಹಾಯ ಮಾಡೋದು ಬೇಡ, ಒಂದು 10 ನಿಮಿಷ ಅವ್ರ ಜೊತೆಗೆ ಕೂತ್ಕೊಂಡು ಅವ್ರ ಸಮಸ್ಯೆ ಏನು, ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡುವಂತ ಒಂದು ನೆಪದಲ್ಲಿ ಅವ್ರ ಜೊತೆ ಸಂಗಾತಿಯಾಗಿದ್ರೆ ಅವರ ಒಂದು ಮೆನೋಪಾಸ್ ಏನ್ ಸ್ಟ್ರೆಸ್ ಇಂದ ಬಳಲ್ತಿರ್ತಾರಲ್ಲ ಅದನ್ನ ಕೂಡ ಕಡಿಮೆ ಮಾಡ್ಕೋಬಹುದು. ಅವ್ರನ್ನ ಆದಷ್ಟು ರಿಲ್ಯಾಕ್ಸ್ ಇಡ್ಲಿಕ್ಕೆ ಈ ಒಂದು ಪೀರಿಯಡ್ ಅಲ್ಲಿ ಮಾಡಿದ್ರೆ ಯೋಗದ ಜೊತೆಗೆ ಒಂದು ಭಾವನಾತ್ಮಕ ಸಂಬಂಧ
ಇದು ತುಂಬಾ ಮುಖ್ಯ ಆಗಿದೆ ಮೇಡಮ್ ಇಲ್ಲಿ. ಖಂಡಿತ ಮೇಡಮ್, ಇನ್ನು ಯೋಗ ಮಾಡುವಾಗ ಮಹಿಳೆಯರು ಒಂದು ಗಮನದಲ್ಲಿಡಬೇಕಾದಂತಹ ಅಂಶಗಳು ಯಾವ್ಯಾವು ಅಂತ? ಯೋಗ ಮಾಡಬೇಕಾದ್ರೆ ಮಹಿಳೆಯರು ಮುಖ್ಯವಾಗಿ ಫಸ್ಟ್ ಅವ್ರ ಪೀರಿಯಡ್ಸ್ ಸಮಯದಲ್ಲೆಲ್ಲ ಯೋಗ ಮಾಡಬಾರ್ದು. ಡ್ಯೂರಿಂಗ್ ದ ಪೀರಿಯಡ್ಸ್ ಆಗಿರ್ಬೋದು, ಅವಾಗೆಲ್ಲ ಯೋಗ ಮಾಡಬಾರ್ದು. ಮತ್ತೆ ಬೆಳಿಗ್ಗೆ ಆದಷ್ಟು ಅವರು ಬೆಳಗ್ಗೆ 4 ಗಂಟೆಯಿಂದ ಹಿಡಿದು 8 ಗಂಟೆವರೆಗೂ ಯೋಗದ ಅಭ್ಯಾಸವನ್ನ ಮಾಡಬಹುದು. ಆಮೇಲೆ ಮಾಡೋಕ್ಕಿಂತ ಮುಂಚೆ ಒನ್ ಗ್ಲಾಸ್ ಆಫ್ ವಾಟರ್ ಅಥವಾ 2 ಗ್ಲಾಸ್ ಕುಡಿಯೋದು ಅವ್ರಿಗೆ ಒಳ್ಳೇದು ಅನಿಸ್ತಾ ಅವಕಾಶ ಸಿಕ್ಕರೆ, ಅಥವಾ ಅವ್ರಿಗೆ ಕಂಫರ್ಟೇಬಲ್ ಇದ್ರೆ 2 ಗ್ಲಾಸಸ್ ಆಫ್ ಲೂಕ್ ವಾರ್ಮ್ ವಾಟರ್ ಅಂದ್ರೆ ಬಿಸಿನೀರು, ಉಗುರುಬೆಚ್ಚಗ ನೀರು ಕುಡಿಬೇಕು ಬೆಳಿಗ್ಗೆ. ಅಂದ್ರೆ ಎಂಟಿ ಸ್ಟಮಕ್, ಫುಲ್ ಪಿತ್ತ ಜಾಸ್ತಿ ಆಗಿರುತ್ತೆ. ಸೊ ನೀರು ಕುಡಿಯೋದ್ರಿಂದ ಕ್ಲೆನ್ಸಿಂಗ್ ಟೆಕ್ನಿಕ್ ಅದು. ನಮ್ಮ ನೀರು ಕುಡಿಯೋದ್ರಿಂದ ನಮ್ಮ ಬಾಡಿ ಕ್ಲೆನ್ಸ್ ಆಗುತ್ತೆ. ಯೂರಿನ್ ಥ್ರೂ ದ ಟಾಕ್ಸಿನ್ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಬೆಳಗ್ಗೆ ನೀರು ಕುಡಿಬೇಕು. ಅದಾದ್ಮೇಲೆ ಒಂದು 10 ನಿಮಿಷ ಕೂತ್ಕೋಬೇಕು. ಅದಾದ್ಮೇಲೆ ಬೆಳಗಿನ ಜಾವ ನೀವು ಎಷ್ಟು ನಿಮಿಷ, 45 ನಿಮಿಷ ಅಥವಾ 25 ನಿಮಿಷನೋ 1 ಗಂಟೆನೋ ಯೋಗದ ಅಭ್ಯಾಸವನ್ನ ಮಾಡಬೇಕು. ಇದಿಷ್ಟೇ ಮಾಡಿದ್ರೆ ಮತ್ತೆ ಅವ್ರದ್ದು ಏನು ಆಕ್ಚುಲಿ ಏನಿದೆ ಅಂತಂದ್ರೆ, ಅವ್ರಿಗೆ ಏನು ಪ್ರಾಬ್ಲಮ್ ಇದೆ, BP ಇದೆಯೋ, ಹಾರ್ಟ್ ಪ್ರಾಬ್ಲಮ್ ಇದೆಯೋ, ಅಥವಾ ಬೇರೆ ಬೇರೆ ಏನಾದರೂ ಇಂಟರ್ನಲ್ ಸಮಸ್ಯೆ ಇದ್ರೆ ಅವ್ರ ಮಾರ್ಗದರ್ಶಕರು ಯಾರು ಮಾಡ್ತಿರ್ತಾರೆ, ಗುರುಗಳಿಗೆ ಅಥವಾ ಅವ್ರ ಟೀಚರ್ಗೆ ಹೇಳ್ಕೋಬೇಕು, ಹಿಂಗೆ ಸಮಸ್ಯೆ ಇದೆ ಮೇಡಮ್ ನನಗೆ ಅಂತ. ಅಂದಾಗ ಅವರು ಸರಿಯಾಗಿ ಗೈಡ್ ಮಾಡ್ತಾರೆ. ನೀವು ಏನೂ ಹೇಳ್ದೇನೆ ಯೋಗ ಮಾಡಿದ್ರೆ ನಿಮ್ಗೆ ಏನಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಎಲ್ಲರ ಜೊತೆ ನೀವು ಮಾಡಿ ಅಂತಂದಾಗ ನಿಮ್ಗೆ ಅದು ಆಮೇಲೆ ಇವಾಗ ಕ್ಲಾಸಲ್ಲಿ ಏನಾಗಲ್ಲ, ಬಟ್ 24 ಗಂಟೆ ಒಳಗೆ ನಿಮ್ಗೆ BP ಆದ್ರೂ ಲೋ ಆಗುತ್ತೆ, ತಲೆ ಸುದ್ದು ಬಂದಂಗೆ ಆಗುತ್ತೆ. ಅದು ಕ್ರಮೇಣ ಮಾಡ್ತಾ ಹೋಗ ಇಂಟರ್ನಲ್ ಬ್ಲೀಡಿಂಗು ಆಗ್ಬೋದು. ಹಿಂಗೆ ಬೇರೆ ಬೇರೆ ಸಮಸ್ಯೆಗಳು ನಾವು ಕಾಣ್ತಾ ಬರ್ತೀವಿ. ಅದಕ್ಕೆ ಆದಷ್ಟು ಟೀಚರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರಬೇಕು. ಸರಿಯಾದ ಪದ್ಧತಿಯಲ್ಲಿ ಉಸಿರಾಟದೊಂದಿಗೆ ಯೋಗದ ಅಭ್ಯಾಸವನ್ನ ಮಾಡಬೇಕು. ಮನಸ್ಸು ಕೊಟ್ಟು ಅಂದ್ರೆ ಮೈಂಡ್ ಬಾಡಿ ಕಂಪ್ಲೀಟ್ಲಿ ನಾವು ಏನು ಕ್ರಿಯೆಯನ್ನ ಮಾಡ್ತಾ ಇದ್ದೀವಿ, ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ, ಅದ್ರ ಮೇಲೆ ನಿಮ್ಮ ಗಮನ ಇರಬೇಕು. ಖಂಡಿತ ಮೇಡಮ್. ಇನ್ನು ಕೊನೆಯದಾಗಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ನೀವು ನೀಡುವಂತಹ ಒಂದು ಆರೋಗ್ಯದ ಸಂದೇಶ ಅಂದ್ರೆ ಯಾವ ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ KLE ವೇಣುಧ್ವನಿಯ ಮೂಲಕ? ನಮ್ಮ KLE ವೇಣುಧ್ವನಿಯ ಮೂಲಕ ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಅದು ತುಂಬಾ ಆಕ್ಚುಲಿ ಮುಖ್ಯವಾಗಿ KLE ವೇಣುಧ್ವನಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಪ್ರತಿಯೊಂದು ಮಹಿಳೆಯರು ಎಲ್ಲರ ಒಂದು ಕ್ಷೇತ್ರದಲ್ಲಿ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸ್ತಾ ಬಂದಿದ್ದಾರೆ, ಕುಟುಂಬ ಆಗಿರ್ಬೋದು, ಸಮಾಜ ಆಗಿರಬಹುದು, ಪ್ರತಿಯೊಂದು ಸೆಕ್ಟರ್ಗಳಲ್ಲಾಗಬಹುದು, ತಮ್ಮ ಒಂದು ಜವಾಬ್ದಾರಿನ ಯಾವ ರೀತಿ ಅವರು ನಿಭಾಯಿಸ್ತಾ ಬರ್ತಾ ಇದ್ದಾರೆ, ಅದೇ ರೀತಿ ತಮ್ಮ ಆರೋಗ್ಯದ ಮೇಲೇನೂ ಕೂಡ ಅವರು ಗಮನ ಕೊಡಬೇಕು. ತಮ್ಮ ಆರೋಗ್ಯ ತಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಮನೆ ಕುಟುಂಬ ಆರೋಗ್ಯವಾಗಿರ್ತದೆ, ದೇಶ ಆರೋಗ್ಯವಾಗಿರ್ತದೆ, ವಿಶ್ವ ಆರೋಗ್ಯವಾಗಿರ್ತದೆ. ಸೊ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ. ಸೊ ಹೆಣ್ಣಿನ ಒಂದು ಆರೋಗ್ಯ ತುಂಬಾ ಮುಖ್ಯ. ಮನೆಯಲ್ಲಿ ಒಂದು ಹೆಣ್ಣು ಮಗು ಅಥವಾ ಹೆಣ್ಣು ಮಹಿಳೆ ಆರೋಗ್ಯ ತಪ್ಪಿದ್ರೆ ಇಡೀ ಮನೆನೇ ಆರೋಗ್ಯ ಇಲ್ದ ಅಂದ್ರೆ ಆರೋಗ್ಯ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ಮಹಿಳೆ ಆದವಳು ತನ್ನ ಒಂದು ಆರೋಗ್ಯದ ಮೇಲೆ ಗಮನ ಕೊಡಬೇಕು. ಸರಿಯಾದ ಟೈಮಲ್ಲಿ ಅವರ ಆಹಾರವನ್ನ ಸೇವಿಸಬೇಕು. ಎಕ್ಸರ್ಸೈಸ್ ತುಂಬಾ 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 ಇಂಪಾರ್ಟೆಂಟ್ ಇದೆ. ನಾ ಹೇಳ್ತಾ ಇದ್ದೀನಿ, ತುಂಬಾ ಇಂಪಾರ್ಟೆಂಟ್ ಇದೆ. ಹೇಗೆ ನಾವು ಊಟ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಆಫೀಸ್ ಕೆಲಸ ಮಾಡ್ತೀವಿ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಯೋಗದ ಅಭ್ಯಾಸ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಏನೇ ಮಾಡಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡಿ. ಬಟ್ ಎಕ್ಸರ್ಸೈಸ್ ಇಸ್ ಕಂಪಲ್ಸರಿ. ಬೆಳಗ್ಗೆ 45 ನಿಮಿಷ ಅಥವಾ 1 ಗಂಟೆ ಕಾಲಾವಕಾಶ ತಗೊಂಡು ನಿಮಗೋಸ್ಕರ ನೀವು ಜೀವಿಸಿ, ನಿಮಗೋಸ್ಕರ ಎಲ್ಲವನ್ನು ಅದರ ಅಭ್ಯಾಸವನ್ನ ಮಾಡಿ ನೀವು ಆರೋಗ್ಯವಾಗಿಡಿ, ನಿಮ್ಮ ಕುಟುಂಬವನ್ನು ಆರೋಗ್ಯವಾಗಿರಿಸಿ ಹಾಗೂ ವಿಶ್ವವನ್ನು ಆರೋಗ್ಯವಾಗಿರಿಸಿ. ಮೇಡಮ್, ಮಹಿಳೆಯರ ಆರೋಗ್ಯ ಮತ್ತು ದೈಹಿಕ ಕ್ಷಮತೆಗೆ ಯೋಗದ ಮಹತ್ವದ ಬಗ್ಗೆ ಅತ್ಯಂತ ಸರಳವಾಗಿ ಹಾಗೇನೆ ಸ್ಪಷ್ಟವಾಗಿ ವಿವರಿಸಿದ್ರಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಕರಣೇಶು ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭಾ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಯೇ ಸ್ತ್ರೀ. ಸ್ನೇಹಿತರೆ, ಯೋಗವೆಂದರೆ ಕೇವಲ ಅದು ವ್ಯಾಯಾಮವಲ್ಲ, ಅದು ನಮ್ಮ ಜೀವನದ ಶಕ್ತಿ. ದಿನಕ್ಕೆ ಕೆಲವೇ ನಿಮಿಷಗಳನ್ನ ನಮ್ಮ ಆರೋಗ್ಯಕ್ಕೆ ಮೀಸಲಿಟ್ಟರೆ ನಾವು ದೈಹಿಕವಾಗಿ ಬಲಿಷ್ಠರಾಗಬಹುದು, ಮಾನಸಿಕವಾಗಿ ಶಾಂತರಾಗಬಹುದು, ಜೊತೆಗೆ ಆತ್ಮವಿಶ್ವಾಸದಿಂದ ಬದುಕಬಹುದು ಅಂತ ತಿಳಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಬೆಳಗಾವಿಯ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಡಿಪಾರ್ಟ್ಮೆಂಟ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್ ಮತ್ತು ಡಯಾಬಿಟಿಸ್ ಸೆಂಟರ್ನ ಯೋಗ ಮತ್ತು ನ್ಯಾಚುರೋಪತಿ ಸ್ಪೆಷಲಿಸ್ಟ್ ಆದಂತಹ ಆರತಿ ರವಿ ಸಂಕೇಶ್ವರಿ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.